ಮೂರನೇ ಲೋಗೋ ಸ್ಟಾರ್ಟ್ ಮಾಡಿದ್ದೀನಿ. ಮೂರನೇ ಲೋಗೋ ನಮ್ಮ ಹುಡುಗರ ಜೊತೆ ಹೊರಗಡೆ ಹೋಗ್ತಿದ್ದೀನಿ. ಎಲ್ಲಿಗೆ ಅಂದರೆ ಮಲೆ ಮಾದೇಶ್ವರ ಬೆಟ್ಟ MMS ಬಾಯ್ಸ್ ಇಲ್ಲಿ ಹಾಯ್ ಮಾಡ್ರ ಗುಲಾಬ ಹೋಗೋದೇ ಇಸತ್ತು ಬಂದರೆ ಎಲ್ಲ ಒಯ್ತಾ ಇರೋದೆ. ಫ್ಯಾಮ್ಸ್ ಅಂತೂ ಇಂತೂ ತಾಳ ಬೆಟ್ಟಕ್ಕೆ ಬಂದು ಬನ್ನಿ ಅಷ್ಟೇ ಕಣ. ಫ್ಯಾಮ್ಸ್ ಕತ್ಲೆ ಏನೋ ಕಾಣ್ತಲ್ಲ, ಬಟ್ ಅಲ್ಲಿ ದೇವಸ್ಥಾನ ಕಾಣ್ತೈತೆ. ನೋಡಿ ಮಾದಪ್ಪ ಕಾಣ್ತಾ, ಕೈ ಮುಕ್ಕೊಳ್ಳಿ ಅಲ್ಲೇ. ಫ್ಯಾಮ್ಸ್ ಅಂತೂ ಇಂತೂ ಬಂದು ಬೆಟ್ಟಕ್ಕೆ ಹಂಗೆ ನೈಟ್ ವಾಕು, ಬೆಳಿಗ್ಗೆ ದರ್ಶನ. ಈಗೆಲ್ಲ ಕ್ಲೋಸು, ಟೈಮು ಓವರು. ಈಗ ಊಟಕ್ಕೆ ಹೋಗ್ತಾ ಇದೀವಿ. ಊಟ ಮಾಡ್ಬಿಟ್ಟು ರೂಮ್ಗೆ ಹೋಗಿ ಪಾಚಿ ಮಾಡಬೇಕು. ಆಮೇಲೆ ಬೆಳಿಗ್ಗೆ ನಾಗ್ಮೇಲೆ ಅದಾದ್ಮೇಲೆ ಮಾದಪ್ಪನ ಬೆಟ್ಟದ ದರ್ಶನ. ದಿ ನೆಕ್ಸ್ಟ್ ಡೇ ಫ್ಯಾಮ್ಸ್ ಅಂತೂ ಇಂತೂ ಬಂದು ದರ್ಶನಕ್ಕೆ ಹೋಗ್ತಾ ಇದೀವಿ. ಫ್ರೆಶ್ ಅಪ್ ಆಯಿತು, ಎಲ್ಲರದು ಸ್ನಾನ ಆಯಿತು, ಹೋಗ್ತಾ ಇದೀವಿ. ಈಗ ಎಡವಟ್ ರಾಜ ಕಾಯಿ ಬೀಳಿಸ್ಕೊಬತ್ತವನೆ. ಫಸ್ಟು ದೇವ್ರ ದರ್ಶನ ಮಾಡ್ಕೊಡೋದ. ಇಲ್ಲಿ ನಮ್ಮ ಬಾಸ್ ಇದ್ದಾರೆ ನೋಡಿ, ನಮ್ಮ ಬಾಸ್ ಕಾಣ್ತಲ್ಲ. ಫ್ಯಾನ್ ದರ್ಶನಕ್ಕೆ ಕಾಯ್ತಾ ಇದೀವಿ. ಹೋಗ್ಬೇಕೀಗ, ಕುಂತಿದ್ದೀವಿ ಎಲ್ಲ. ಈಗ ಎದ್ದು ಹೋಗ್ಬೇಕು. ಫ್ಯಾನ್ಸ್ ಅಂತೂ ಇಂತೂ ಬಂದು ಈಗ ದರ್ಶನಕ್ಕೆ ಹೋಗ್ಬೇಕಷ್ಟೇ. ಇನ್ನೊಂದು 2 ಹೆಜ್ಜೆ ದರ್ಶನಕ್ಕೆ ಬಂದು. ಫ್ಯಾನ್ ದರ್ಶನ ಮುಗೀತು. ಒಳಗಡೆ ಮೊಬೈಲ್ ಅಲ್ಲೋ ಇರಲಿಲ್ಲ, ತೋರ್ಸೋಕ್ಕಾಗಲಿಲ್ಲ. ಈಗ ಹೋಗ್ತಾ ಇದೀವಿ. ನೆಕ್ಸ್ಟು ಪ್ರಸಾದ ಕೊಡ್ತಿದ್ರೆ ಪ್ರಸಾದ, ಇಲ್ಲಾಂದರೆ ನಾಗ್ಮಲೆ. ಈಗ ಕಟ್ಟೆ ಬಸವೇಶ್ವರದ್ದು ದರ್ಶನ ಆಯಿತು, ಇಳಿತಾ ಇದೀವಿ. ಇಲ್ಲಿಂದ ಇಳಿದು ಪ್ರಸಾದ ಕೊಡ್ತವ್ರೆ, ಹೋಗ್ಬೇಕು ಪ್ರಸಾದಕ್ಕೆ. ಸ್ಟಾರ್ಟ್ ಆಗೈತೆ ಪ್ರಸಾದ ಆದ್ಮೇಲೆ ನೆಕ್ಸ್ಟ್ ಫ್ಯಾಮ್ಸ್ ಊಟ ಆಯಿತು, ತಿಂಡಿ. ಈಗ ರೂಮ್ ಕಡೆ ಪಯಣ. ರೂಮ್ ಕಡೆ ಹೋಗಿದ್ದು ನೆಕ್ಸ್ಟ್ ನಾಗ್ಮಲೆ. ಸ್ಟಾರ್ಟ್ ಆಯ್ತು. ಈಗ ನಡ್ಕ ಹೋಯ್ತಾ ಇದೀವಿ. ಒಂದು 12 ಕಿಲೋಮೀಟ್ರು ಇಲ್ಲಿಂದ. ಮತ್ತೆ ಆ ಕಡೆಯಿಂದ 12, ಟೋಟಲ್ಲು 24. ಈ ಸಲ 12 ಕಿಲೋಮೀಟ್ರ್ ಡೈರೆಕ್ಟ್ ನಡೀತಾ ಇದೀವಿ. ನಡ್ಕೊಂಡು ಹೋಗಿ ನೆಕ್ಸ್ಟು ಗಾಡಿ ಸೆಕ್ಷನ್ 7 ಬೆಟ್ಟ ಹತ್ತಿ 7 ಬೆಟ್ಟ ಇಳಿಬೇಕು. ಸುಸ್ತಾಗ್ಬಿಡ್ತೀವಿ. ನೋಡೋದ ಬನ್ನಿ. ನೋಡ ಎಷ್ಟು ಚಂದ. ಒಂದಿನ ನಡೀಕೆ ಕಷ್ಟಪಡ್ತೀವಿ. ಅಲ್ಲಿ ಹುಡುಗರುಗಳು ಡೈಲಿ ಸ್ಕೂಲ್ಗೆ ಇಲ್ಲಿಂದ ಕೆಳಕ್ಕೆ ನಡ್ಕೊಯ್ತಾರೆ ಅಲ್ವೇನಾ? ಯಾವ್ದು ಸ್ಕೂಲು? ಏನ್ ನೇಮು? ರವಿ ಅಂತ. ಏನು ಓದ್ತಾ ಇರೋದು? ಫಸ್ಟ್ ಪಿ ಯು. ಕಾಲೇಜೆಲ್ಲ ಐತಾ ಇಲ್ಲಿ? ಸೆಕೆಂಡ್ ಇಯರ್ ಗಂಟ. ಸರಿ, ಎಲ್ಲರೂ ಫಸ್ಟ್ ಇಯರಾ? ಸೆಕೆಂಡ್ ಇಯರು. ಸರಿ, ಚೆನ್ನಾಗಿ ಓದ್ಕೊಳ್ಳಿ. ಬಾಯ್. ಈ ರೋಡಲ್ಲಿ ನಾವು ಹೋಗೋದೇ ಕಷ್ಟ. ಈ ಗಾಡಿ ಎಲ್ಲ ಹೋಯ್ತಾವೆ. ಗಾಡಿ ಮೊದಲೇ ತೋರಿಸ್ಬೇಕಿತ್ತು, ತೋರ್ಸಕ್ಕಾಗಲಿಲ್ಲ. ಆದರೆ ಹಂಗೆಲ್ಲ ತೋರ್ಸಕ್ಕೆ ಬಂದರು. ಹೊಡ್ಕೊಂಡು ಟೆಂಪೋದಲ್ಲಿ ಕಾರಲ್ಲಿ ಹೊಡೆಯೋರು ಅವರು ಪಕ್ಕ ಡ್ರೈವರ್ ಆದರೆ ಮಾತ್ರ ಇಲ್ಲಿ ಹೊಡೆಯಕ್ಕೆ ಸಾಧ್ಯ, ಇಲ್ಲಾಂದರೆ ಆಗಲ್ಲ. ಇಂಥ ಕಲ್ ರೋಡಲ್ಲಿ ನಾವು ಹೋಗೋದೇ ಕಷ್ಟ. ಅವು ಹೋಯ್ತಾವೆ. ಒಳ್ಳೆ ರೋಡ್ಗಳು, ಕಲ್ ರೋಡು ಮಸ್ತಾಗೈತೆ. ಪ್ಲೇಸ್ ಮಾತ್ರ ಸುಸ್ತಾಗ್ಬಿಟ್ಟಿದ್ದೀವಿ. 2 ಬೆಟ್ಟ ಹತ್ತಿ 2 ಬೆಟ್ಟ ಇಳಿದು ಇನ್ನೂ 5 ಬೆಟ್ಟ ಹತ್ತಿ 7 ಬೆಟ್ಟ ಇಳಿಬೇಕು. ದೇವರೆಲ್ಲ ಕಿತ್ಕೊ ಬರ್ತದೆ, ಕಳ್ಬೇವ್ರೆಲ್ಲ. ಸನ್ಯಾಸಿ ಮಾಡಬಹುದೇ? ಸನ್ಯಾಸಿ ಹೇಳ್ಬಿಟ್ಟವನೇ ಪಾಪ. ಹುಡುಗಿದ್ರೆ ತೋರಿಸಿ ನಿಮ್ಮ ಕಡೆ. ಜೀಪಲ್ಲಿ ಬಂದಿದ್ರೆ ಇಲ್ಲೇ ಲಾಸ್ಟು. ಇಲ್ಲೆಲ್ಲ ಜೀಪ್ ಪಾರ್ಕಿಂಗು. ಇಲ್ಲಿಂದ ಮತ್ತೆ ಒಂದು 7-8 ಕಿಲೋಮೀಟ್ರ್ ಅಷ್ಟು ನಡ್ಕೋಬೇಕಿನ್ನ. ಆದರೆ ನಾವು ಅಲ್ಲಿಂದನೇ ನಡ್ಕೊಬಂದ್ಬಿಟ್ಟವಿ, ಸುಸ್ತಾಗ್ಬಿಟ್ಟಮ್ಮೆ. ಈಗ ಚಿನ್ನೋಸಿ ಏನಾರು ತಗೊಂಡು ಹೋಗ್ಬೇಕೀಗ. ಸುಸ್ತಾಗ್ಬಿಟ್ಟಮ್ಮೆ ಎಲ್ಲ. ಇಲ್ಲಿ ನಮ್ಮ ಸ್ವಾಮೀಜಿಗಳು ಫುಲ್ ಸುಸ್ತಾಗ್ಬಿಟ್ಟವ್ರೆ. ಅವ್ರಿಗೀಗ ಅಲ್ಲಿ ಹೋಗಿ ಹೊಸಿ ಮಂತ್ರಗಿಂತ್ರ ಹೇಳಿ ತಪಾಸ್ ಮಾಡಿಸ್ಬೇಕು, ಆಮೇಲೆ ಸರಿಯ್ತಾರೆ. ಅಲ್ಲಿ ಇಬ್ರು ಪಾಪ ಬಾಬಾ ಮೇಕ್ಳು ಫುಲ್ ಸುಸ್ತಾಗ್ಬಿಟ್ಟವ್ರೆ. ಹುಡುಗರು ಏನು ಸುತ್ತ ಬೆಟ್ಟ ಬಯಲು ಸಕ್ಕತ್ತಾಗೈತೆ.
ಎಷ್ಟೋ ಜನ ಬರ್ತಾರೆ ಮಾದಪ್ಪನ ಬೆಟ್ಟಕ್ಕೆ, ಆದ್ರೆ ನಾಗಮಲೆ ಬರಲ್ಲ. ನಾಗಮಲೆಗೆ ಬನ್ನಿ, ಒಳ್ಳೆ ಪ್ಲೇಸ್, ಒಳ್ಳೆ ಟ್ರೆಕ್ಕಿಂಗ್ ಹೋದಂಗೆ ಹೋಗ್ಬೋದು. ಹೋಯ್ತಾ ಆದ್ರೆ ಸ್ವರ್ಗಕ್ಕೆ ಹೋದಂಗೆ ಹೋಯ್ತಾ ಅದೇ ಸುಸ್ತಾಗೋರಂತೆ ದಯವಿಟ್ಟು ಬರಕ್ ಹೋಗ್ಬೇಡಿ, ನಡ್ಕೊ ಹೋಗುದು. ಹಿಮಾಲಯ ಗಾಡಿ ತಂಬಿಡಿ ಹೊಂಟೋಯ್ತಾ ಇರ್ಬೋದು. ನೋಡು ಗುರು ಎಂತ ಪ್ಲೇಸ್ ಇದು. ಆದ್ರೂ ಗುರು ಇಲ್ಲ ಆಯ್ತಲ್ಲ, ಲೈಫು ತುಂಬಾ ಕಷ್ಟ ಐತೆ. ನಮ್ಮ ಸೈಡು ಪಾಪ 700-800 ಸಂಪಾದನೆ ಮಾಡಿದ್ರು ದುಡ್ಡು ಅಂತ ಸಾಯ್ತಾರೆ. ಇಲ್ಲಿ ಪಾಪ ಎಲ್ಗೆ ತಿನ್ನಕ್ ಊಟ ಇಲ್ಲದೆ ಅಲ್ಲಿಂದ ಕೆಳಗೆ ನಾವು ನಡ್ಕೊ ಬರೋಕ್ಕೆ ಕಷ್ಟ. ಅವ್ರು ಅಲ್ಲಿಂದ ತಗೊಬರೋಷ್ಟರಲ್ಲಿ ಕತ್ತೆ ಮೇಲೆ ತಗೊಬರ್ತಾರಲ್ಲ, ತುಂಬಾ ಕಷ್ಟ ಐತೆ ಲೈಫ್. ನಮ್ದೆಲ್ಲ ಲೈಫ್ ಕಷ್ಟ ಇರೋದು. ಇವ್ರದ್ದು ಇಲ್ಲಿ ವಾಸಿಸ್ತಾರಲ್ಲ ಅವ್ರದ್ದು ತುಂಬಾ ಕಷ್ಟ ಇರೋದು. ಒಂದೊಂದು ರೂಪಾಯಿಗೂ ಕಷ್ಟಪಡ್ತಾರೆ ಇವರು. ಆದರೆ ನಾವು ಸಾವಿರ ಸಂಪಾದನೆ ಮಾಡಿ ದುಡ್ಡು ಎಡುಕ್ತಲ್ಲ ಅಂತೀವಿ. ಸ್ವಾರ್ಥತನ ನಮಗೆ, ನಮ್ಮ ಸೈಡ್ ಅವ್ರಿಗೆಲ್ಲ. ಅಂತೂ ಇಂತ ಅರ್ಧ ಬಂದ 1 ಕಿಲೋಮೀಟ್ರ್ ಅಷ್ಟೇ ಲಾಸ್ಟು. ಹತ್ತವ್ರೆ ನಾಗಮಲೆ ಭೇಟಿ ಆದಂಗೆ. ಹಿಂಗೋ ಮಾದಪ್ಪನ ದಯೆಯಿಂದ ನಾಗಮಲೆಗೂ ತಲುಪ್ಬಿಟ್ಟು. ಅಂತೂ ಇಂತೂ ಫುಲ್ಲು ಬೆವರೆಲ್ಲ ಕಿತ್ಕೊಂಡೀತಾ ಇದೆ, ಸ್ಪ್ರೆಡ್ ಆಗ್ಬಿಟ್ಟದೆ ಬೆವರೆಲ್ಲ. ಹ್ಞೂ ಗುರು, ನಾಗಮಲೆ ಬಂದೋಗುರು, ಕೈ ಮುಖ ಹೊಡಿ ಎಲ್ಲ ಅಲ್ಲ ಹಂಗೆ. ಯಾವ್ರಣ? ನಂಜನಗೂಡು ತಾಲೂಕು. ನಾವು ಅದೇ ಸೈಡವರು, ಮಂಡ್ಯ. ಹಾಂ, ಅಂತ ನಾಗಮಲೆಗೆ ಬಂದಿದ್ದೀವಪ್ಪ. ಹಾಂ, ಹೆಂಗನಿಸ್ತು ಕೆಳಗಿಂದ ಮೇಲ್ಕಂಡ ಬರೋಷ್ಟರಲ್ಲಿ? ನನಗೆ ದೇವರಮಲ್ಲಿ ಭಕ್ತಿ ಬರ್ತೀವಪ್ಪ. ನಮ್ಗೆ ಏನು ಅನ್ಸಲ್ಲ, ಬರೋದ ಬರಲ್ಲ, ಅವಾಗ ಹೋಗ್ಬೋದು. ಹಂಗ ಸರಿ ಅಣ್ಣ. ಫ್ಯಾಮ್ಸ್ ಇಲ್ಲೂ ಮುಗೀತು, ಹೋಯ್ತಾ ಇರೋದೆ ಈಗ ಕೆಳಗಡೆ. ಇಲ್ಲ ಆದ್ಮೇಲೆ ನೆಕ್ಸ್ಟು ಕೆಳಗಡೆ ರೂಮ್ ಕಡೆ ಪಯಣ. ನಿದ್ದೆ. ಯಾರೋ ಅಣ್ಣ ತುಂಬ ಸಪೋರ್ಟ್ ಮಾಡಿದ್ರು, ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಣ್ಣ. ಇವರು ನಾವು ಕೆಳಗೆ ಬರೋಕ್ಕೆ ತುಂಬ ಕಷ್ಟಪಡ್ತೀವಿ. ಇವರು ಅಲ್ಲಿಂದ ಮಜ್ಜಿಗೆ ಹೊತ್ಕೊಬೋತಾರೆ. ಯಾಕೆ ಹೆಂಗೆ ಬಂದಿರಕ್ಕ ಮಜ್ಜಿಗೆ ತಗೊಂಡು ನಡ್ಕೊಂಡೆ? ಕಷ್ಟ ಆಗಲ್ವಕ್ಕ ಅಲ್ಲಿಂದ? ಸಂಪಾದನೆ 1 ರೂಪಾಯಿಗೂ ಕಷ್ಟ. ಅರೆ ಏನ್ ಮಾಡಿರಿ, ನಮ್ಮ ಸೈಡು 1000 ರೂಪಾಯಿ ಸಂಪಾದನೆ ಮಾಡಿದ್ರು ದುಡ್ಡು ಅಂತಾರೆ. ನಿಮ್ಮಂಗಿಲ್ವಲ್ಲ ಎಲ್ಲ. ಕೆಳಗಡೆಯಿಂದ ನಾವು ನಡ್ಕೊ ಬರೋದೇ ಸುಸ್ತಾಗ್ಬಿಟ್ಟಿದೀವಿ. ನೀವು ಮಜ್ಜಿಗೆನೂ ಹೊತ್ಕೊಂಡು ನಡ್ಕೊ ಬರ್ತಿರಲ್ಲ ಡೈಲಿ. ಬರ್ತೀವಿ. ಹೋಯ್ತಾ ಇದೀವಿ. ಇನ್ನೂ 1/4% ಉಳ್ಳಿಲ್ಲ ಕೆಳಕ್ಕೆ. ಒಳ್ಳೆ ಜೂಗಾಲಲ್ಲಿ ಜೈ ಅಂತ ಐತೀವಲ್ಲ, ಹಂಗೆ ಹೋಯ್ತಾ ಇದೀವಿ. ನಮ್ಮ ಸೈಡೆಲ್ಲ ಸಿಮೆಂಟ್ ಕಾಂಪೌಂಡು, ಇಲ್ಲೆಲ್ಲ ಕಲ್ಲು ಕಾಂಪೌಂಡು. ಎಲ್ಲ ಆಲಂ ಬ್ಲ್ಯಾಕು, ಇಲ್ಲೆಲ್ಲ ಸಿಮೆಂಟ್ ಅಲ್ಲ ಕಲ್ಲು ದಿಂಡು. ನೋಡಿ ಎಷ್ಟು ಆದ್ರೂ ಕಳ್ಕೊಳ್ಳಲ್ಲ ಇವೆಲ್ಲ. ನಮ್ಮ ಸೈಡ್ ಏನಿಲ್ಲ, ಒಂದೇದಪ್ಪ ಅದ್ರೆ ಕಳ್ಕೊತಾ ಇರೋದು. ಇಲ್ಲಿ ಕಟ್ಟೋರು ಇಲ್ಲೇ ಅವ್ರೆ ನೋಡಿ, ಇವರೇ ಕಟ್ಟೋರು ನಮ್ಮ ಸೈಡು. ಹಾ, ನಿಲ್ಲಿಸ್ತಾರ ಡಿಪೋ, ಅಲ್ಲೂ ಬಂದಿದ್ದೀವಿ. ಅಲ್ಲಿಂದ ಈಗ ಇಲ್ಲಿಂದ ಬೆಟ್ಟ ಹತ್ತುತ್ತಲ್ಲ ಟೆಂಪೋನ ಮತ್ತೆ ನಡ್ಕೊಂಡು ಹೋಯ್ತಾ ಇದೀವಿ ಕೆಳಕ್ಕೆ. ಮ್ಯಾಕ್ಸಿಮಮ್ ಇನ್ನೂ ಒಂದು 9 ಕಿಲೋಮೀಟರ್ ಗಂಟೆ ನಡ್ಕೊ ಹೋಗ್ಬೇಕು. ನಡ್ಕೊ ಹೋಗ್ತಾ ಇದೀವಿ. ಬಿಸಿಲು ಬೇರೆ, ನಡ್ಕೊ ಹೋಯ್ತೀವಿ. ಆದರೆ ಒಬ್ಬ ಕ್ಯಾಂಡಿಡೇಟು ಪಾಪ ಸುಸ್ತಾಗ್ಬಿಟ್ಟು ಹೋಗ್ಬಿಟ್ಟ, ಚಂದು ಅನ್ನೋನು ಟೆಂಪೋದಲ್ಲಿ. ಅರ್ಧ ಹತ್ಬೇಕಾರೆ ಹೆಂಗೆ ಅವರು ಗಾಡಿ ಮೇಲೆ ಕುಂತ್ಕೊ ಬಂದ್ರೆ ಅಲ್ಲಿ ಬಾಯಿಗೆ ಬರಿಸ್ತಾರೆ. ಇವನ್ ಯಾರೋ ಗಾಡಿ ಮುಂದ್ಗಡೆನೆ ಕುಂತ್ಕೊ ಬತ್ತವನೆ. ಗುರು ಬತ್ತವನಿರು, ಅಲ್ಲಿ ಬತ್ತವನೆ. ಆಯ್ ಮಾಡೋ ಶಿಷ್ಯ ಇವನೇ ಬೇರೆ, ಇವನ ಸ್ಟೈಲೇ ಬೇರೆ. ಫ್ಯಾನ್ಸ್ ಅಂತೂ ಇಂತೂ ಬಂದು ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಹೋಗ್ಬಿಟ್ಟು ಅಲ್ಲಿ ಕಾಣ್ತೈತೆ ದೇವಸ್ಥಾನ. ಇದೆಲ್ಲ ಹೆಲಿಕಾಪ್ಟರ್ ಲ್ಯಾಂಡ್ ಆಗಕ್ಕೆ ಇಲ್ಲಿ ಏನೇನೋ ಅಪ್ಡೇಟ್ ಮಾಡ್ತಾವ್ರೆ ಅಲ್ಲಿ. ಪಾಪ ಇಲ್ಲಿ ಬಡವ್ರ ಜನಕ್ಕೆ ಏನಾರು ಅಪ್ಡೇಟ್ ಮಾಡ್ಕೊಟ್ರೆ ಆಯ್ತದಪ್ಪ.
ಫ್ಯಾಮ್ಸ್ ಅಂತೂ ಇಂತೂ ಬಂದೋ ದೇವಸ್ಥಾನಕ್ಕೆ ಮತ್ತೆ ಊಟಕ್ಕೆ ಹೋಗ್ಬೇಕು. ಅಲ್ಲೂ ರಶ್ ಅವರ ಕ್ಯೂ ನಿಲ್ಬೇಕು, ಮತ್ತೆ ಫುಲ್ ಕಾಲ್ ಪೈನು. ಅಲ್ಲೂ ಹೋಗಿ ಈಗ ರಶಲ್ಲಿ ನಿಂತ್ಕೊಂಡು ಸ್ವಾಮಿ ಪ್ರಸಾದ ಸ್ವೀಕರಿಸ್ಬೇಕು. ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ. ದೇವಸ್ಥಾನಕ್ಕೆ ಬಂದು ನಾಗಮಲೆ ದರ್ಶನ ಒಳ್ಳೆ ದರ್ಶನ ಆಯಿತು. ಅಲ್ಲೂ ಸುಸ್ತಾಗ್ಬಿಟ್ಟವಿ ಫುಲ್ಲು ಎಲ್ಲ. ಫ್ಯಾಮ್ಸ್ ದೇವ್ರ ದರ್ಶನಕ್ಕೆ ಪ್ರಸಾದಕ್ಕೆ ಫುಲ್ ರಶ್ಶು. ನಾನು ಒಬ್ಬ ದೇವ್ರ ದರ್ಶನಕ್ಕೆ ದರ್ಶನಕ್ಕೆಲ್ಲ ಪ್ರಸಾದಕ್ಕೆ. ಸ್ವಾಮಿ ಪ್ರಸಾದ ಎಲ್ಲ ಮುಗೀತು. ರೂಮ್ ಕಡೆ ಈಗ ಪಯಣ. ಅದಾದ್ಮೇಲೆ ಸಂಜೆ 7 ಗಂಟೆಗೆ ಚಿನ್ನತ್ತೇರೋ ದರ್ಶನ ಆದರೆ ಇಲ್ಲ ಅಂದರೆ ಹಂಗೆ ಪಾಚಿ. ಈಗ ಸುಸ್ತಾಗ್ಬಿಟ್ಟವಿ ಎಲ್ಲ ಫುಲ್ಲು ಬಾಡಿ ಹೋಗ್ಬಿಟ್ಟೈತೆ. ಇವಾಗ ಮಲಿಕತಾ ಇರೋದು ಶಿವ ಅಂತ. ಈಗ ರೂಮ್ಗೆ ಹೋಗಿ ಮನಿಕಂದ್ರೆ ಸಾಕು ಅನಿಸ್ಬಿಟ್ಟೈತೆ. ಎಲ್ಲ ಬೇಜಾರಾಗ್ಬಿಟ್ಟಿದ್ದೀವಿ. ಕಾಲು ನೋಯ್ದಾವೆ. ಮನಿಕಂಡು ಎದ್ಮೇಲೆ ಸಿಗ್ತೀನಿ. ಬಾಯ್. ಫ್ಯಾಮ್ಸ್ ಇಲ್ಲಿ ಮದಪ್ಪನ ಬೆಡ್ತಿಂದ ಒಂದು 1/2 ಕಿಲೋಮೀಟರ್ ಮುಂದೆ ಬಂದರೆ ಸಾಲೂರು ಬೃಹಾ ಮಠ ಅಂತ ಒಂದು ಪ್ಲೇಸ್ ಐತೆ. ಅಲ್ಲೂ ಒಳ್ಳೆ ಮಸ್ತು ಐತೆ. ಬಂದರೆ ಇಲ್ಲೂ ಬಂದು ಹೋಗಿ ಚೆನ್ನಾಗೈತೆ. ಹಿಂದೆ ಕಾಣ್ತೈತಲ್ಲ ಅದೇ ದೊಡ್ಡ ಟೆಂಪಲ್ ಐತೆ. ಅಲ್ಲಿಗೆ ಹೋಗ್ತಿದ್ದೀವಿ ಫಸ್ಟು. ಅಲ್ಲಿಗೋಗಿ ನೆಕ್ಸ್ಟು ಅದು ತೋರಿಸ್ತೀನಿ. ಹಂಗೆ ವೇಟ್ ಆ್ಯಂಡ್ ವಾಚ್. ಫ್ಯಾಮ್ಸ್ ಇಲ್ಲೂ ದರ್ಶನ ಆಯಿತು. ಶಿವನ ದೇವಸ್ಥಾನ ಐತೆ ಒಳಗಡೆ. ನೆಕ್ಸ್ಟು ಸಾಲೂರು ಬೃಹಾ ಮಠದೊಳಗಡೆ ಹೋಗ್ತಾ ಇದ್ದೀವಿ. ಅಲ್ಲೇನೈತಿ ಅಂತ ತೋರಿಸೋದ. ಒಳಗಡೆ ಬಂದು ಒಳ್ಳೆಯ ಪ್ಲೇಸು, ಪ್ರಶಾಂತವಾಗೈತೆ. ತಾಳ್ಮೆ ನೆಮ್ಮದಿ ತಗೊಳಕ್ಕಿಲ್ಲ ಬರಬೇಕು ಹೊಂದ್ಕೊಂಡು ದೇವ್ರ ದರ್ಶನ ಮಾಡ್ಕೊಳ್ಳಿ. ಕೇಳಿದೆ ಈಗ ನೋಡು ಸರಿಯಾಗಿ. ಅಲ್ಲಿ ಒಳಗಡೆ ಏನಂದರೆ ನಾವೇನು ಅಂದ್ಕೊಳ್ತೀವಿ ಮನಸ್ಸಲ್ಲಿ ಅದು ಕೈ ಹಿಂಗೆ ಹೋಯ್ತದೆ, ಸ್ಪ್ರೆಡ್ ಆಯ್ತದೆ. ನಿಜ ಅದಾಯ್ತದೆ ಅಂತಂದರೆ ಅಲ್ಲಿ ದೇವ್ರ ದೇಹ ಐತೆ. ಅಲ್ಲಿ ದೇವರು ಮಾದಪ್ಪ ಇದ್ದು ನಿಲ್ಲಿಸಿ ಹೋಗಿದ್ದ ಜಾಗ ಅದು. ಅಲ್ಲಿ ಚೆನ್ನಾಗೈತೆ ಪ್ಲೇಸು. ತುಂಬ ಜನ ಇದ್ದಾರೆ ಅಲ್ಲಿ. ರಶ್ಶು ನಾವು ಕುಂತ್ಕೊಳ್ಳೋದ ಅಂದರೆ ಅದಕ್ಕೆ ಬಂದ್ಬಿಟ್ಟು ಲೇಟ್ ಆಯ್ತದೆ ಅಂತ. ಫ್ಯಾಮ್ಸ್ 7 ಗಂಟೆ ಆಯಿತು. ಈಗ ಚಿನ್ನತ್ತೇರು ಎಳಿತಾರೆ, ಹೋಯ್ತಾ ಇದ್ದೀವಿ. ಚಿನ್ನತ್ತೇರು ನೋಡ್ಕೊಂಡು ಮತ್ತೆ ಸ್ಲಿಪ್ಪು ಬೆಳಿಗ್ಗೆ ಅಲ್ಲಿ 108 ಅಡಿ ಮಾದಪ್ಪ ಐತೆ. ಅದನ್ನ ಅಲ್ಲಿ ಬೆಳಿಗ್ಗೆ ಹೋಗ್ತೀವಿ ಗಾಡಿ ಪೂಜೆ ಮಾಡಿಸ್ಕೊಂಡು. ಆಮೇಲೆ ರಿಟರ್ನ್ ಹೋಮು. ಈಗ ಸದ್ಯಕ್ಕೆ ಚಿನ್ನತ್ತೇರು ದರ್ಶನ. ಜನಗಳು ಅಲ್ಲಿ ಜನಗಳು ಮುಂದೆ ಅಲ್ಲಿ ಹಿಂದೆ ತೇರು. ಒಳ್ಳೆ ದರ್ಶನ ದೇವ್ರ ಜೊತೆ. ನೋಡಿ ಫ್ಯಾನ್ಸ್ ಬಂತು ಚಿನ್ನತ್ತೇರು. ನೋಡಿ ಕೈ ಮುಕ್ಕೊಳ್ಳಿ ಎಲ್ಲ. ಅಲ್ಲಿಂದನೇ ಚಿನ್ನತ್ತೇರು. ಫ್ಯಾಮ್ಸ್ ಮುಗೀತು. ಚಿನ್ನತ್ತೇರೆಲ್ಲ ಎಳ್ದು ಜೊತೆಗೆ ಪ್ರಸಾದನೂ ಸಿಕ್ತು. ಆಯಿತು. ಈಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನು ಬೆಳಿಗ್ಗೆಗೆ ಮಾರ್ನಿಂಗು ನಿಮ್ಮ ಭೇಟಿ. ಮಾರ್ನಿಂಗು 108 ಅಡಿ ಮಾದೇಶ್ವರಂ ಬೆಟ್ಟ ಅಲ್ಲ ಮಾದಪ್ಪಂದು ವಿಗ್ರಹ ಅಲ್ಲ. ಅದಾದ್ಮೇಲೆ ಅಲ್ಲಿ ಕಾಣ್ತದೆ. ಈ ಕಾಡೆಲ್ಲ ಪಾಪ ನಿಮ್ಗೆ ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ವೀಡಿಯೋದಲ್ಲಿ. ಇಷ್ಟೋ ಅದಾದಮೇಲೆ ಗಾಡಿಗಳು ಪೂಜೆ. ಅದಾದಮೇಲೆ ಊರ ಕಡೆ ಪಯಣ ಅಷ್ಟೇ. ಫ್ಯಾಮ್ಸ್ ವೆಯ್ಟ್ ಮಾಡ್ತೀರಿ ನಾಳೆ ಬೆಳಿಗ್ಗೆ ಗಂಟ. ದಿ ನೆಕ್ಸ್ಟ್ ಡೇ. ಫ್ಯಾಮ್ಸ್ ಅಲ್ಲಿ ಮೇಲ್ಗಡೆ ಕಾಣ್ತೈತಲ್ಲ ಅಲ್ಲಿಗೆ ಹೋಗೋದ ಅಂತ ಬಂದು. ಅಲ್ಲಿ ಇನ್ನೂ ರೋಡ್ ರೆಡಿ ಮಾಡ್ತಾವ್ರೆ. ಏನೇನೋ ರೆಡಿ ಮಾಡ್ತಾ ಇದ್ದಾರೆ. ಬಿಡ್ತೆಲ್ಲ ಹೋಗೋಕ್ಕೆ ಸೆಕ್ಯೂರಿಟಿ ಲಾಕ್ ಮಾಡಿಬಿಟ್ಟಿದ್ದಾರೆ. ಬಟ್ ಇನ್ನೂ 1 ವರ್ಷ ಆಯ್ತದೆ ಅಂತೇಳಿ ಬಿಡೋದು. ಬಟ್ ಚೆನ್ನಾಗೈತೆ. ಒಳ್ಳೆ ವ್ಯೂ ಸಿಗ್ತೈತೆ. ಇಲ್ಲಿ ಡೈರೆಕ್ಟು ಮುಂದೆ ಫ್ರಂಟ್ ಇರೋಂಗೆ ಐತೆ. ಬಟ್ ಅಲ್ಲಿ ಗಂಟೆ ಹೋಗ್ಬೇಕು ಅಂದರೆ ಅಲ್ಲೆಲ್ಲ ರೋಡ್ ರೆಡಿ ಮಾಡ್ತಾರೆ, ಹೋಗೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ತೋರಿಸ್ತೀವಿ. ಈಗ ಗಾಡಿಗೆಲ್ಲ ಪೂಜೆ ಆಯಿತು. ನೆಕ್ಸ್ಟು ಪಯಣ ಸ್ಟಾರ್ಟು. ಊರ ಕಡೆ ಸಿಗೋದ. ವ್ಯೂ ಪಾಯಿಂಟು ಒಳ್ಳೆ ವ್ಯೂ ಐತೆ. ಇಲ್ಲಿ ದೇವಸ್ಥಾನ ಕಾಣ್ತಾ ನೋಡಿ. ಅಲ್ಲಿಂದ ಈಗ ಅಲ್ಲಿ ಇಲ್ಲಿ ಬಂದ್ಬಿಟ್ಟಿದ್ದೀವಿ. ಹೋಗ್ತಾ ಇದೀವಿ. ಬಂದು ತಾಳ್ಬೆಟ್ಟದ ಹತ್ರ. ಬಂದು ಈಗ ಹೋಗ್ಬೇಕು. ಇಲ್ಲಿಂದ ಹೋಗಿತ್ತು ಬೆಟ್ಟ. ಇಷ್ಟೇ ಟ್ರೆಕ್ಕಿಂಗ್ ನಮ್ಮದು. ಫುಲ್ ಟೈರ್ಡಾಗ್ಬಿಟ್ಟಿದ್ದೀವಿ. ಈಗ ಊರ ಕಡೆ ಪಯಣ. ಟಾಟಾ ಬೈ, ಸಿ ಯು. ಬಡವ್ರ ಮನೆ ಮಕ್ಕಳು ಬೆಳಿಬೇಕು.